ಡಿಯರ್ ನರ್ಸಿಂಗ್ ಫ್ರೆಂಡ್ಸ್, ನಿಮಗೆ ಗೊತ್ತಿರುವ ಹಾಗೆ ಇವಾಗೇನೋ ನರ್ಸಿಂಗ್ನಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಅದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಆನ್ಲೈನ್ ಸೆಂಟ್ರಿಗೆ ಏನು ಹೋಗಬೇಕಂತಿಲ್ಲ, ನೀವು ಡೈರೆಕ್ಟ್ ನೀವು ನಿಮ್ಮ ಮೊಬೈಲ್ ಮುಖಾಂತರ ಹಾಕ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನ್ ಹೋಗೋದೇ ನಿಮ್ಮ ಮೊಬೈಲ್ನಲ್ಲಿ ಹೆಂಗೆ ನೀವು ಅಪ್ಲಿಕೇಶನ್ ಹಾಕೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಕೆಲವೊಂದು ಸರ್ವರ್ ಪ್ರಾಬ್ಲಮ್ಗಳಿದೆ, ಅದು ಇನ್ನೊಂದು ಕೆಲವು ದಿನದಲ್ಲಿ ಅದು ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬೋದು. ಸೊ ಇವಾಗ ನಾನು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹೆಂಗೆ ಹಾಕೋದಂತ ನಾನು ಮೊಬೈಲ್ ಮುಖಾಂತರ ಮೊದಲನೇದಾಗಿ ವೆಬ್ಸೈಟ್ ನಾವು ಗೂಗಲ್ ಕ್ರೋಮ್ ಒಳಗಡೆ ಕೆ ಅಂತ ಓಪನ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಏನು ಬರುತ್ತೆ, ಎಕ್ಸಾಮಿನೇಷನ್ ಅಂತ ಬರುತ್ತೆ. ಅದರೊಳಗಡೆ ನಾವು ಇಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತ ಬರುತ್ತೆ ನೋಡಿ, ರಿಕ್ರೂಟ್ಮೆಂಟ್ಸ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದಿರುತ್ತೆ, ಏನಂತ ಬಂದಿರುತ್ತೆ, ಇಲ್ಲಿ ಕೆಳಗೆ ರಿಕ್ರೂಟ್ಮೆಂಟ್ಸ್ ಒಳಗಡೆ ಬಂದೈತಿ. ಇಲ್ಲಿ ಏನಂತ ಬಂದೈತಿ, ಇಲ್ಲಿ ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ರಿಕ್ರೂಟ್ಮೆಂಟ್ಸ್ ಅಂತ ಬಂದಿದೆ. ಸೊ ಇದರಲ್ಲಿ ನಾವು ಕ್ಲಿಕ್ ಮಾಡಿದಾಗ ಯಾವುದಾದ್ರೂ ಒಂದು ಲಿಂಕನ್ನು ಫಸ್ಟ್ ನೀವು ಓಪನ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಈ ಥರ ಏನಾಗುತ್ತೆ, ಇಲ್ಲಿ KN ಆ್ಯಂಡ್ ನರ್ಸಿಂಗ್ ಆಫೀಸರ್. ಸೊ ರಿಜಿಸ್ಟ್ರೇಷನ್ ಇದು ಮಾಡಬೇಕಾದ್ರೆ ಮೊದಲನೇದಾಗಿ ನೀವು ಇಲ್ಲಿ ಬರುತ್ತಲ್ಲ ಈ ಡಿಜಿಲಾಕರ್ ಮುಖಾಂತರ, ಸೊ ಈ ಡಿಜಿಲಾಕರ್ ಮುಖಾಂತರ ನೀವು ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟ್. ಈ ಡಿಜಿಲಾಕರ್ನ ನೀವು ಆಗಲೇ ನಿಮ್ಮ ಮೊಬೈಲ್ನಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೊಂಡಿರಬೇಕು. ಇಲ್ಲದಿದ್ದರೆ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ಆಟೋಮೆಟಿಕ್ ಬರೋದಿರುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಅದ್ರದ್ದು ಏನು ಶೋ ಕಾಣ್ತಿದೆ ಇದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಪೇಜಿಗೆ ಹೋದಾಗ ನಿಮ್ಮ ನೇಮು ನಿಮ್ಮದೆಲ್ಲನೂ ಆಟೋಮೆಟಿಕ್ ತೋರಿಸುತ್ತೆ. ಆ OTP ಹಾಕಿದ ಮೇಲೆ ನೆಕ್ಸ್ಟು ಇದು ಮಾಡೋದು, ಯಾಕಂದರೆ ಇದು ಪರ್ಸನಲ್ ಇನ್ಫಾರ್ಮೇಷನ್ ಆಗೋದ್ರಿಂದ ಯಾರಿಗೂ ಶೋ ಆಗಲ್ಲ. ಇದಾಗುತ್ತೆ. ಅದನ್ನು ನೋಡಿರ್ಬೋದು. ಈ ಥರ ಏನು ಬರುತ್ತೆ, ಅಲ್ಲಿ ನಿಮ್ಮದು ಆಟೋಮೆಟಿಕ್ ಆಧಾರದಾಗ ಏನು ಅಡ್ರೆಸ್ ಇರುತ್ತೆ ಎಲ್ಲನೂ ಬಂದ್ಬಿಡುತ್ತೆ. ಇಲ್ಲಿ ಏನು 10th ಕನ್ನಡ ಮೀಡಿಯಮ್ ಇದೆಯೋ ಇಲ್ಲ, ಅಥವಾ ಯು ಹಾವ್ ಕನ್ನಡ ಮೀಡಿಯಮ್ 1 to 10th ತನಕ ಕನ್ನಡ ಮೀಡಿಯಮ್ ಇದೆಯೋ ಇಲ್ಲ, ತಂದೆ ಹೆಸರೇನು, ಮತ್ತು ಮ್ಯಾರಿಡ್ ಆದ್ರೆ ಫಾದರ್ ಏನು, ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಆ್ಯಂಡ್ ಆಲ್ಟರ್ನೇಟಿವ್ ನಂಬರು, ಅಥವಾ ಯಾವುದಾದ್ರೂ ನೀವು ಕೆ ಮುಖಾಂತರ ಯಾವುದಾದ್ರೂ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೋದಿರೋ ಇಲ್ಲ ಅಂತ ಎಲ್ಲನೂ ಕೇಳುತ್ತೆ. ಹಾಕಬೇಕು. ಅದಾದಮೇಲೆ ನಿಮ್ಮದು ಬೋರ್ಡ್ ಯಾವುದಂತ ತಗೋಬೇಕು. ಆಮೇಲೆ ಅದು ಹೆಸರು ಬರುತ್ತೆ, ಹೆಸರು ಹಾಕೋಬೇಕು. ಆಮೇಲೆ ನೀವು 10th ಒಳಗಡೆ ಯಾವುದು ಡೇಟ್ ಆಫ್ ಬರ್ತ್ ಅದನ್ನು ಹಾಕೋಬೇಕು. ಆಮೇಲೆ ಜೊತೆ ಯಾವಾಗ ಪಾಸ್ ಆಗಿರಂತ ಇಲ್ಲಿ ಪಾಸಿಂಗ್ ಇಯರ್ ಹಾಕೋಬೇಕು ನೀವು. ಅಥವಾ SSLC ಒಳಗಡೆ ನೀವು ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಎಸ್ ಅಂತ ಕೊಡ್ರಿ, ಅಥವಾ ಕೆಲವೊಬ್ರು ಇಂಗ್ಲೀಷ್ ಮೀಡಿಯಂ ಇದ್ರೆ ಇಂಗ್ಲೀಷ್ ಮೀಡಿಯಂ ಅಂತ ಕೊಡ್ರಿ. ಹಾಗೇನೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವುದಪ್ಪ ಅಂದ್ರೆ, ನೀವು ಇಲ್ಲಿ ಏನು ಕೇಳಾರಲ್ಲಿ 10ನೇ ಕ್ಲಾಸ್ ಕನ್ನಡದಲ್ಲಿ ಓದಿದರೋ ಇಲ್ಲ ಅಂತ ಕೇಳಿದಾಗ ನೀವು SSLC 10ನೇ ಕ್ಲಾಸ್ ಕನ್ನಡ ಮಾಧ್ಯಮ ಓದಿದ್ರೆ ಯಾವುದಂತ ಕೊಡಬೇಕು. ಇದು ಬಹಳ ಗಮನ ಇಟ್ಟು ಕೇಳ್ಕೋಬೇಕು, ಯಾಕಂದ್ರೆ ಇದನ್ನ ನೋ ಅಂತ ಕೊಟ್ಟಾಗ ನೀವು ಕನ್ನಡ ಎಕ್ಸಾಮ್ ಬರೀಲೇಬೇಕಾಗುತ್ತೆ. ಹಾಗೇನೆ ನೆಕ್ಸ್ಟ್ ಇದರಲ್ಲಿ SSLC ಒಳಗಡೆ ಎಷ್ಟು ಪರ್ಸೆಂಟೇಜ್ ತಗೊಂಡಿರಿ, ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರೋದು ಆಟೋಮೆಟಿಕ್ ಆಗಿ ಅಲ್ಲಿ ಪರ್ಸೆಂಟೇಜ್ ಏನಾಗುತ್ತೆ ಇದಾಗುತ್ತೆ. ನೆಕ್ಸ್ಟ್ ಪೇಜಿಗೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಂದಾಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂದಾಗ ನೆಕ್ಸ್ಟ್ ಪೇಜ್ ಬರೋದು ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ PUC ಡೀಟೇಲ್ಸ್ ಹಾಕ್ತೀವಿ. ಈ PUC ಡೀಟೇಲ್ಸ್ ಹಾಕಬೇಕಾದ್ರೆ ನೀವು PUC ಅಲ್ಲಿ ಕಂಪ್ಲೀಟ್ ಆಗಿದ್ರೆ ಎಸ್ ಅಂತ ಅನ್ನೋದು. ನೆಕ್ಸ್ಟ್ ಅದರಲ್ಲಿ ರಿಜಿಸ್ಟರ್ ನಂಬರ್, ಪಾಸಿಂಗ್ ಇಯರ್, ಯಾವ ಮಂತ್ ಪಾಸ್ ಆಗಿರಿ, ಯಾವ ಬೋರ್ಡ್ ಪಾಸ್ ಆಗಿರಿ, ಆ PUC ಒಳಗೆ ಯಾವ ಹೆಸರಿಂದ PUC ಮಾರ್ಕ್ಸ್ ಕಾರ್ಡ್ ಇದೆ ಅದು PUC ಸೇಮ್ ಇರಬೇಕು. ಆಮೇಲೆ ನೆಕ್ಸ್ಟ್ ಯಾವ ಕಾಲೇಜಲ್ಲಿ ಕಲ್ತಿದ್ರೆ ಈ ಪೇಜ್ನಲ್ಲಿ, ಆ್ಯಂಡ್ ಅಷ್ಟೇ ಅಲ್ಲದೆ ಈ ಪೇಜ್ನಲ್ಲಿ ಏನು ಬರುತ್ತೆ, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಎಷ್ಟು ಆಟೋಮೆಟಿಕ್ ಆ್ಯಂಡ್ ಯಾವ ತೊಗೊಂಡ್ರಿ, ಆರ್ಟ್ಸ್ ಕಾಮರ್ಸ್. ಸೊ ಇದು ಯಾವ ಪೇಜ್ ಆಯಿತು, ನೆಕ್ಸ್ಟ್ ಪೇಜ್ ಆಯ್ತು. ಅದಾದಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಾದ್ರೆ